ಪಾವಗಡ ಅನರ್ಹ ಪಡಿತರ ಚೀಟಿ ರದ್ದುಗೊಳಿಸಲು ಮುಂದಾದ ರಾಜ್ಯ ಸರ್ಕಾರ. ತಾಲೂಕಿನ ಅರ್ಹ ಫಲಾನುಭವಿಗಳ ಪಡಿತರ ಚೀಟಿಯು ರದ್ದು. ತಾಲೂಕಿನ ಆಹಾರ ಶಾಖೆಯ ಮುಂದೆ ಪ್ರತಿಭಟಿಸಿದ ಫಲಾನುಭವಿಗಳು ಯಾವುದೇ ತೆರಿಗೆ ಕಟ್ಟದಿದ್ದರೂ ಸಹ ಕಾರ್ಡ್ ರದ್ದು. ತಿಂಗಳಿಗೆ 10 ರಿಂದ 15 ಸಾವಿರ ಸಂಬಳ ಪಡೆದರೂ ತೆರಿಗೆ ಕಟ್ಟಬೇಕು. ಬಡವ ಸರ್ಕಾರ ಎಂದು ಹೇಳುವ ಸರ್ಕಾರ ಬಡವರಿಗೆ ಅನ್ಯಾಯ ಮಾಡುತ್ತಿದೆ. ಸರ್ಕಾರ ಗ್ಯಾರಂಟಿ ಯೋಜನೆಯನ್ನ ನಮಗೆ ಬೇಕಿಲ್ಲ ಎಂದು ಮಹಿಳೆಯರು ಆರೋಪ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಪಡಿತರ ಚೀಟಿಯು ಅವಶ್ಯಕತೆ ಇದೆ. ಅನ್ನಭಾಗ್ಯ ಎನ್ನುವ ಸರ್ಕಾರ ಬಡವರ ಅನ್ಯವನ್ನ ಕಿತ್ತುಕೊಳ್ಳುತ್ತಿದೆ. ನಮಗೆ ರೇಷನ್ ಬೇಡ, ರೇಷನ್ ಕಾರ್ಡ್ ನೀಡಿ ಎಂದು ಮಹಿಳೆಯರು ಆರೋಪ. ಪ್ರತಿಭಟನಾಕಾರರ ಮನವೊಲಿಸಿದ ತಹಸೀಲ್ದಾರ್ ರವಿ ಬೈ. ರೇಷನ್ ತರಕ್ಕೆ ಹೋದಾಗ ನಿಮಗೆ ನಮ್ಮ ಹೆಸರು ಗೋರಮ್ಮ ಅಂತೇಳಿ ನಮ್ಮ ಊರು ಬಂದು ಮದಿಬಂಡೆ. ನಾವಿರೋದು ಒಟ್ಟು ಕುಟುಂಬದಲ್ಲಿ 5 ಜನ. ನಾನು ಒಬ್ಬರೇ ಕೆಲಸ ಮಾಡಬೇಕು, ಬೇರೆ ಏನಿಲ್ಲ. ಕೂಲಿ ಒಂದು ಕುಂಟೆ ಸಮೇತ ಜಾಗ ಇಲ್ಲ, ಜಮೀನು ಮನೆ ಇಲ್ಲ. ಅಂಥದ್ರಲ್ಲಿ 1,20,000 ಅಂದರೆ ಎಲ್ಲರೂ ಮಕ್ಕಳು ಒಂದು ಸ್ಕೂಲ್ ಸೇರಿಸ್ಬೇಕಾದ್ರೆ 1 ಲಕ್ಷ ರೂಪಾಯಿ ಕೇಳ್ತಾರೆ ಸರ್. ಅದು ಎಲ್ಲಿಂದ ಕಟ್ಟಬೇಕು? 1 ಲಕ್ಷ ರೂಪಾಯಿ ಇವರು ಅಳತೆ ಮಾಡಿ ಬಿಟ್ಬಿಟ್ರೆ ಮತ್ತೆ ಮಕ್ಕಳು ಓದಿಸೋದಕ್ಕೆ ಎಜುಕೇಷನ್ ಅವರೇ ಫ್ರೀ ಮಾಡ್ಬೋದಲ್ವಾ? ಎಜುಕೇಷನ್ ಫ್ರೀ ಮಾಡಬೇಕು. ಇವಾಗ ಹಾಸ್ಪಿಟ್ಲ್ ಹೋಗಿ ರೇಷನ್ ಕಾರ್ಡ್ ಕೊಡ್ರಿ ಅಂತ ಕೇಳ್ತಾರೆ. ಕಿಡ್ಬೈ ಹಾಸ್ಪಿಟ್ಲ್ ನಮ್ಮ ಅಮ್ಮ ಕರ್ಕೊಂಡ್ರೆ ರೇಷನ್ ಕಾರ್ಡ್ ಇಲ್ಲ, ನೀವು ಪೂರ್ತಿ ಬಿಲ್ ಕಟ್ತಾ ಇದ್ದೀವಿ. ಅದಕ್ಕೆಲ್ಲ ಮತ್ತೆ ಮಾಡ್ಕೊಡ್ಬೋದಲ್ವಾ? ಅನ್ನಭಾಗ್ಯ ಅಂತ ಹೇಳಿದ್ರೆ ಇವತ್ತು ನೋಡಿದ್ರೆ ಅನ್ನಭಾಗ್ಯನೂ ಇಲ್ಲ, ಯಾವ ಭಾಗ್ಯನೂ ಇಲ್ಲ. ನಮಗೆ ಸರ್ವೆ ಮಾಡ್ಬೇಕು ಸರ್. ಊರಲ್ಲಿ ಬಂದು ಯಾರು ಆಸ್ತಿ ಐತೆ, ಎಷ್ಟೈತೆ, ಇವ್ರೇನು ಏನು ಕೆಲಸ ಮಾಡ್ತಾರೆ, ಎಷ್ಟು ದುಡಿತಾರೆ, ತಿಂಗಳಿಗೆ ಎಷ್ಟು ಇವ್ರ ಮನೆಗೆ ಆದಾಯ ಬರಬೇಕಂತ ಸರ್ವೆ ಮಾಡಿ ರೇಷನ್ ಕಾರ್ಡ್ ತೆಗಿಬೇಕು. ಇದ್ದಕ್ಕಿದ್ದಂಗೆ ನಿಮಗೆ ನೋಟಿಸ್ ಬಂದೈತೆ, ಅದು ಬಂದೈತೆ, ಇದು ಬಂದೈತೆ ಅಂತ ಕೊಟ್ಟರೆ ನಾವೆಲ್ಲಿ ಹೋಗ್ಬೇಕು? ಇದನ್ನ ಸಿದ್ದರಾಮಯ್ಯ ಸರ್ಕಾರ ತನಿಖೆ ಮಾಡಬೇಕು. ನಮಗೆಲ್ಲ ರೇಷನ್ ಕಾರ್ಡ್ ಬೇಕೇ ಬೇಕು. ಇಲ್ಲ ಅಂದರೆ ಮುಂದಿನ ಜಾಗ್ರತೆ ಮತ್ತು ಸಾರ್ವಜನಿಕರು ಎಲ್ಲರೂ ಏನು ಬೇಕೋ ಅದನ್ನು ಹೋರಾಟ ಮಾಡೇ ಮಾಡ್ತಾರೆ. ನಮಗೆ ರೇಷನ್ ಕಾರ್ಡ್, ನೀವು ರೇಷನ್ ಕೊಡ್ತಿದ್ರು ಪರವಾಗಿಲ್ಲ, ನಮಗೆ ಕಾರ್ಡ್ ಬೇಕಷ್ಟೇ. ನಮ್ಗೆ ಪ್ರತಿಯೊಂದಕ್ಕೂ ಇವಾಗ ಅಕಸ್ಮಾತ್ ಇವತ್ತು ರೇಷನ್ ಕಾರ್ಡ್ ತೆಗ್ದೇವೆ, ನಾಳೆ ಬೆಳಗ್ಗೆ ಆಧಾರ್ ಕಾರ್ಡ್ ತೆಗಿಬೋದು ಏನು? ಯಾರು ನೋಡವ್ರೆ? ಸರ್ಕಾರ ಇವತ್ತಿನ ರೂಲ್ಸ್ ನಾಳೆ ಇರಲ್ಲ, ಕೇಳ್ತಾನೆ ಇರ್ತಾರೆ. ಹಂಗಾಗಿ ನಮ್ಮ ರೇಷನ್ ಕಾರ್ಡ್, ನೀವು ಅನ್ನ ಬಗ್ಗೆ ಕೊಡೋದೇ ಬೇಡ ನಮಗೆ ರೇಷನ್ ಕಾರ್ಡ್ ಇದು. ಪ್ರತಿಯೊಂದಕ್ಕೂ ರೇಷನ್ ಕಾರ್ಡ್. ಮಕ್ಕಳಿಗೆ ರೇಷನ್ ಕಾರ್ಡ್ ಕೊಡ್ರಿ ಅಂತ, ಒಂದು ಸೇರಿಸ್ಬೇಕಂದ್ರೆ ರೇಷನ್ ಕಾರ್ಡ್ ಕೊಡ್ರಿ ಅಂತ ರೇಷನ್ ಕಾರ್ಡ್ ಕಳ್ಕೊಂಡ್ಮೇಲೆ ನಾವೀಗ ನಿಂತಿದ್ದೇನು? 2,000 ಬೇಡ, 2,000 ಬೇಡ, ಬಸ್ ಫ್ರೀ ಬೇಡ. ನಾವು ಹೋಗ್ಬೇಕಂದ್ರೆ ಬಸ್ ಎಲ್ಲ 4 ತಿಂಗಳಿಗೋ 3 ತಿಂಗಳು ಅವ್ರಿಗೆ ಇಷ್ಟ ಬಂದಾಗ ಆಗ್ತಾರೆ. ತಮ್ಮ ಹೆಸರು? ನಾಗರಾಜ್ ಅಂತ. ಏನು ಸಮಸ್ಯೆ ಏನಾಗಿದೆ? ಪಾವಗಡ ತಾಲೂಕು ಕೊಂಡಗುತ್ತಿ ಗ್ರಾಮ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ, ಇವತ್ತೇನು ಪಡಿತರ ಚೀಟಿ ಇದೆ. ಸೊ ಪಡಿತರ ಚೀಟಿಗೆ ಪ್ರತಿಯೊಂದು ಹಳ್ಳಿನಲ್ಲೂ ಸುಮಾರು 10 ರಿಂದ 15 ಜನಕ್ಕೆ ನೋಟಿಸ್ ಹೋಗಿದೆ. ಏನೋ ಒಂದು ಪಡಿತರ ಚೀಟಿ ಮೇಲೆ ಇವತ್ತು ಆಧಾರಿತವಾಗಿದೆ. ಪಾವಗಡ ತಾಲೂಕು ಬರಪೀಡಿತ ಪ್ರದೇಶ. ಸೊ ಬರಪೀಡಿತ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಇರೋ ತಾಯಂದ್ರ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋಗಿ ದುಡಿತಾ ಇರ್ತಾರೆ. ಸೊ ಮಿನಿಮಮ್ ಗೌರ್ಮೆಂಟೇ ಒಂದು ಪೇಮೆಂಟ್ ಅಂತ ಫಿಕ್ಸ್ ಮಾಡಿದೆ 18,000. ಸೊ ಮಕ್ಕಳಿಗೆ ಬರ್ತಾ ಇರೋದು ಪ್ರೈವೇಟಲ್ಲಿ. ಎಲ್ಲರೂ ಇಲ್ಲೇನು ಗೌರ್ಮೆಂಟ್ ಜಾಬ್ ಅವರು ಯಾರೂ ಇರೋಲ್ಲ, ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಕೇವಲ 15,000 ರೂಪಾಯಿ ಅಂತ ತಿಂಗಳಿಗೆ ಮಾಸಿಕ ಸಂಬಳ 15,000 ರೂಪಾಯಿ ಆಗಿರುತ್ತೆ. 1 ವರ್ಷಕ್ಕೆ ಮಾಸಿಕ 15,000 ಆದರೆ 1,75,000 ಸ್ಯಾಲ್ರಿ ಬರುತ್ತೆ. ಇವ್ರ ನೋಟಿಸಲ್ಲಿ ಏನಿದೆ, 1,20,000 ರೂಪಾಯಿ ಏನು
ಸಂಪಾದನೆ ಇದೆ ಅವ್ರಿಗೆ ರೇಷನ್ ಕಾರ್ಡಿಂದ ಕ್ಯಾನ್ಸಲ್ ಮಾಡಬೇಕು. ಮತ್ತು ಐ ಟಿ ಆರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇವತ್ತು ಬೆಂಗಳೂರಾಗೆ ಬಡವರು ಗಾಡಿ ಓಡಿಸ್ಲೇಬಾರ್ದು. ಹಾಗಾದರೆ ಬಡವ್ರ ಮಕ್ಕಳು ಒಂದು ಐ ಟಿ ಆರ್ ಮಾಡಿಸ್ಬೇಕಂದ್ರೆ ಏನಕ್ಕೆ ಮಾಡ್ತಾರೆ ಅಂದರೆ ಒಂದು ವೆಹಿಕಲ್ ಲೋನ್ ಮಾಡಿಸೋದಕ್ಕೋಸ್ಕರ ಮಾಡಿರ್ತಾರೆ. ಈಗ ಚಿಕ್ಕ ಪುಟ್ಟ ಈಗ 15,000 ರೂಪಾಯಿ ಪೇಮೆಂಟ್ ಅಂತಂದರೆ ಗಂಡ ಹೆಂಡತಿ ಇಬ್ಬರು ದುಡಿದ್ರೆ 30,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅವ್ರಿಗೂ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ಏನು ನಾವು ಒಂದು ಕಾರಲ್ಲಿ ಚಿಕ್ಕದು ಒಂದು ಕಾರ್ ಆದರೂ ಇಡೋಣ, ಇಲ್ಲ 2 ವೀಲರ್ ಆದರೂ ಇಡೋಣ ಅಂತ. ಸೊ ಆವಾಗ ಒಂದು ವೆಹಿಕಲ್ ತಗೊಳ್ಳೋದಾದರೆ ಏನು ಮಾಡ್ತಾರೆ, ಐ ಟಿ ಆರ್ ಕೇಳ್ತಾರೆ. ಸೊ ಐ ಟಿ ಆರ್ ರಿಟರ್ನ್ ಮಾಡಿರೋದ್ರಿಂದ ಇವತ್ತು 1,20,000 ಆದಾಯ ಇದೆ ಅಂತಂದೇಳಿ ನಮ್ಮ ಏನು ಬರಪೀಡಿತ ಪ್ರದೇಶದ ಮಕ್ಕಳದ್ದು ಆಗಿರ್ಬೋದು, ತಾಯಂದಿರದಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು ರೇಷನ್ ಕಾರ್ಡ್ ತೆಗೆದು ಹಾಕೋದಕ್ಕೋಸ್ಕರ ಈ ಸರ್ಕಾರ ಒಂದು ಯೋಚನೆ ಮಾಡಿ ಬಡವ್ರದ್ದು, ಅದು ಬಡ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ದಯವಿಟ್ಟು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಬಡವ್ರದ್ದು ಈ ಒಂದು ರೇಷನ್ ಕಾರ್ಡ್ನ ತೆಗಿಬಾರ್ದು. ಯೋಚನೆ ಮಾಡಿ. ಏನೋ ಇರ್ತಾರೆ, ಇಲ್ಲ ಅಂತಲ್ಲ, ಅಮ್ಮ ಮಾತ್ರ ಒಂದು 2% ಇರ್ಬೋದು. ಬೆಂಗಳೂರಿಗೆ ಹೋಗಿರೋದ್ರಲ್ಲಿ ಕೋಟಿಗಳು ದುಡ್ಡಿರೋರು ಒಂದು 2% ಇರ್ಬೋದು. 80%ನ ತೆಗೆದಾಕಕ್ಕೆ ಹೋಗಬಾರ್ದು. ದಯವಿಟ್ಟು ಇದನ್ನು ಗೌರ್ಮೆಂಟ್ ಏನು ತಾಲೂಕು ತಹಶೀಲ್ದಾರ್ ಇದ್ದಾರೆ ಅವರು ಮೇಲಿನ ಅಧಿಕಾರಿಗಳಿಗೆ ಅವ್ರ ಮನವೊಲಿಸಿ ದಯವಿಟ್ಟು ನಮ್ಮ ಪಾವಡ ತಾಲೂಕಾಗಿರ್ಬೋದು ಅಥವಾ ನಮ್ಮ ಕರ್ನಾಟಕದಾಗ ಆಗಿರ್ಬೋದು ದಯವಿಟ್ಟು ಏನು ಬಡ ಜನ ಕುಟುಂಬದ ಆಧಾರ್ ಕಾರ್ಡ್ ಇದೆ ದಯವಿಟ್ಟು ತೆಗಿಬಾರ್ದು ಅಂತಂದೇಳಿ ನಮ್ಮ ಎಲ್ಲ ಜನಗಳ ಪರವಾಗಿ ನಾವು ಮಾತಾಡ್ತಾರೆ. ಒಟ್ಟಾರೆ ತಾಲೂಕಿನಲ್ಲಿ ಎಷ್ಟು ಕಾರ್ಡ್ ರದ್ದಾಗಿದೆ ಅಂತ ಏನೋ ಮಾಹಿತಿ ಇದೆಯಾ? ಸುಮಾರು ಏನಿಲ್ಲ ಅಂತಂದ್ರೂ ಹೆಚ್ಚು ಕಡಿಮೆ 25,000, ಹೆಚ್ಚು ಕಡಿಮೆ 20,000 ರಿಂದ 25,000 ಕಾರ್ಡ್ ರದ್ದಾಗ್ತಾ ಇದ್ದಾವೆ ಅಂತ ನಮ್ಮ ಮನಸ್ಸಿಗೆ ನಮ್ಮ ಮಾಹಿತಿ ಇದೆ. ಸೊ ಈಗ ನೋಡಿ, ನೀವೇ ನೋಡಿದ್ರಲ್ಲ, ಸುಮಾರು ಒಂದು 300 ಜನ ಬಂದಿದ್ದಾರೆ ಇವತ್ತು ಒಂದು ದಿವಸಕ್ಕೆ. ನೋಟಿಸ್ ಹೋಗಿರೋದು ನಿನ್ನೆ ಮೊನ್ನೆ. ಇವತ್ತು ಸುಮಾರು ಇವಾಗ ಟೈಮ್ ಎಷ್ಟಾಗಿದೆ, 10 ಗಂಟೆಯಿಂದ ಇಲ್ಲಿವರೆಗೂ 11 ಗಂಟೆ, 1 ಅವರ್ಗೆ 400 ಜನ ಬಂದಿದ್ದಾರೆ. ಸೊ ಅವಾಗ ಇದನ್ನು ನೋಡಿದ್ರೆ ಗೊತ್ತಾಗ್ತೈತೆ ಇರ್ಬೋದು 25,000 ಅಂತ ನಾವು ಅಂತ ತಿಳ್ಕೊಳ್ತಾ ಇದ್ದೀವಿ.